ಜೀಪ್ ಕೈಸರ್ ಅಂತ. ಇದು ಅಮೇರಿಕನ್ ಜೀಪ್. ಇದು ಸುಮಾರು ಈ ಜೀಪಿಗೆ 70-80 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಮಧ್ಯದಲ್ಲಿ ನಾನು ತಗೊಂಡಿದ್ದು ಡೆಲ್ಲಿಯಲ್ಲಿ ಒಂದು ಕಡೆ ಎಲ್ಲೋ ಗುಜರಿಯಲ್ಲಿ ಬಿಟ್ಟಿದ್ದು. ಇದು ಮೂಲ ಇದು ಅಮೇರಿಕನ್ ಜೀಪ್, ಇದು ಕೈಸರ್ ಅಂತ. ಇದು ವರ್ಲ್ಡ್ ವಾರ್ ಸೆಕೆಂಡಲ್ಲಿ ಎಲ್ಲ ಈ ಜೀಪ್ಗಳು ಬಳಕೆ ಆಗ್ತಿತ್ತು. Even in Russia they used thousands of them under the name of wheelies. Now there's a new super jeep, bigger and better. ಇದು ಪೆಟ್ರೋಲ್ ಇಂಜಿನ್ ಇತ್ತು. ಆಮೇಲೆ ನಾವು ತಗೊಳ್ಬೇಕಾದ್ರೆ ಪೆಟ್ರೋಲ್ ಇಂಜಿನ್ ಇತ್ತು. ಪೆಟ್ರೋಲ್ ಇಂಜಿನ್ ತೆಗೆದು ಇಸುಜು ಇಂಜಿನ್ ಹಾಕಿದ್ದು. ಅದಕ್ಕೆಲ್ಲ ಈ ಸುಮಾರೆಲ್ಲ ಮಹೀಂದ್ರ ಗಾಡಿದು ಅದು ಇದು ವಿಲ್ಲಿಸಿಂದು ಎಲ್ಲ ಹಾಕಿದ್ವಿ. ಇದಕ್ಕೆ ಚೌಚೌ ಬಾತಿದ್ದಂಗೆ ಈ ಜೀಪ್ ಈಗ. ಆಮೇಲೆ ನಾನು ಇಸುಜು ಗೇರ್ ಬಾಕ್ಸ್ ಇಸುಜು ಇಂಜಿನ್ ಹಾಕಿ ಅದೇನೋ ಪ್ರಾಬ್ಲಮ್ ಆಗಿ ಇಂಜಿನ್ ಪಾರ್ಟ್ಸ್ ಸಿಕ್ಕಿಲ್ಲ. ಈಗ ತಾರ್ DI ಟರ್ಬೋ ಇಂಜಿನ್ ಮತ್ತು NGT ಗೇರ್ ಬಾಕ್ಸ್ ಹಾಕ್ಸಿದ್ದೀನಿ. ಈಗ ಒಳ್ಳೆ ಪವರ್ಫುಲ್ ಇದೆ. ಅದೇ ಚಾರ್ಸಿ, ಅದೇ ಕೈಸರ್ ಜೀಪಿಂದೆ ಇದೆಲ್ಲ ಬಾಡಿ ಎಲ್ಲ ಇದೆ. ಈಗ ಇತ್ತೀಚೆಗೆ ಹೊಸದಾಗಿ ಹಾಕಿದ್ದು ಇದು ಬಕ್ಶಾಟ್ ಅಂತ ಮ್ಯಾಕ್ಸಿಸರ್ದು ಟೈರ್ಗಳು. ಇವು ಡೆಲ್ಲಿಯಿಂದ ತರಿಸಿದ್ದು ಟೈರ್ಗಳು. ಲೆಕ್ಕ ಎಲ್ಲ ಇದು ನೋಡ್ರಿ, ಒಂದು ಹೊಸ ತಾರ್ ಬರ್ತಿತ್ತೆ 10-12 ಲಕ್ಷದ ಮೇಲೆ ಖರ್ಚಾಗಿದೆ. ಯಾಕೆಂದರೆ ಈಗೊಂದು 10-15 ವರ್ಷದಿಂದ ಬರೀ ಆಲ್ಟ್ರ್ ಮಾಡೋದೇ ಆಗಿತ್ತು.